ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈಗ ನಾ ಲಾಸ್ಟ್ ಟೈಮ್ ಕೋಳಿ ಹೇಗೆ ಕಾವು ಕುಂದ್ರಿಸೋದು ಅಂತ ಹೇಳ್ಕೊಡ್ತೀನಿ ಅಂತಂದಿದ್ದೆ. ಈಗ ನೋಡಿರಿ, ರೊಟ್ಟಿ ಬುಟ್ಟಿ ತೊಗೊಳ್ಬೇಕ್ರಿ, ಅದ್ರ ಮೇಲೆ ಪೇಪರ್ ಹಾಕ್ಬೇಕ್ರಿ. ಪೇಪರ್ ಹಾಕಿದ ಮೇಲೆ ಭತ್ತದ ಹುಲ್ಲು ಹಾಕ್ಬೇಕ್ರಿ. ಭತ್ತದ ಹುಲ್ಲು ನಿಮ್ಗೆ ಎಲ್ಲಿ ಸಿಗಲಿಲ್ಲ, ಹಣ್ಣಿನ ಮಾರ್ಕೆಟಿಗೆ ಹೋಗ್ರಿ, ನೀವು ಎಲ್ಲಾದರೂ ಸಿಗ್ತಾವೆ ಹಣ್ಣಿನ ಮಾರ್ಕೆಟ್ನಲ್ಲಿ. ಇದನ್ನು ಈಗ ಹಾಕ್ಕೋಬೇಕ್ರಿ. ಈಗ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಅಜ್ವಾನ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಇಲ್ಲಿ ಹಾಕೋದು ತೋರ್ಸಾವಂತಿದ್ದಾರೆ ನೋಡಿರಿ ಹಾಕೋದು. ಬೆಳ್ಳುಳ್ಳಿನ ಎಲ್ಲ ಮೂಲಿಗೂ ಒಂದೊಂದು ಇಟ್ಕೋಬೇಕ್ರಿ. ಆಮೇಲೆ ಅಜ್ವಾನ ರೌಂಡ್ ಹಾಕ್ಕೋಬೇಕ್ರಿ, ಎಲ್ಲ ಕಡೆ ಉದುರಿಸ್ಬೇಕು. ಅಜ್ವಾನ ಅದಕ್ಕೆ ಹಾಕ್ಕೊತಾರಂತ, ಹುಳ ಆಗಬಾರ್ದು ಸಣ್ಣನು ಅಂತಂದು ಅಜ್ವಾನ ಹಾಕ್ಕೊತಾರ್ರಿ. ಬೆಳ್ಳುಳ್ಳಿ ಇರಲಿಲ್ಲ ಅಂದ್ರಿ ಮಸಿ ಇರ್ತೈತಲ್ರಿ, ಕರ್ಕ ಒಲೆ ಒಳಗೆ ಸುಟ್ಟಿತ್ತು, ಅದನ್ನು ಕರ್ಕ ಇಟ್ಟರು ನಡಿತೈತ್ರಿ. ಆಮೇಲೆ ತತ್ತಿ ಇಡಬೇಕ್ರಿ. ಈಗ ಅಂತಿದ್ದಾರೆ ನೋಡ್ರಿ ತತ್ತಿ ರೌಂಡಕ್ಕೆ. ಆಮೇಲೆ ಬೆಳಕಿರ್ಲಾರ್ದಂತಹ ಜಾಗದಲ್ಲಿ ಮೂಲಿ ಒಳಗೆ ರೊಟ್ಟಿ ಇಟ್ಕೋಬೇಕ್ರಿ. ರೊಟ್ಟಿ ಅದಕ್ಕೆ ಇಟ್ಕೊತಾರಂದ್ರೆ ಎಲ್ಲೂ ಜರಿಬಾರ್ದು, ಗಟ್ಟಿಯಾಗಿ ಕುಂದಿರ್ಲಿ ಅಂತಂದು ಒಂದೇ ಕಡೆ. ಮತ್ತು ಅದ್ರ ಮೇಲೆ ಒಂದು ಸಿಂಬಿ ಸುತ್ಕೊಂಡು ಇಟ್ಕೋಬೇಕ್ರಿ. ಇಟ್ಕೊಂಡಾದ್ಮೇಲೆ ರೊಟ್ಟಿ ಬುಟ್ಟಿನ ತತ್ತಿ ಇಟ್ಟಿರುವಂತಹ ರೊಟ್ಟಿ ಬುಟ್ಟಿಯನ್ನು ಈಗ ಅಳ್ಳಾಡ್ಲಾರ್ದಂಗೆ ಇಡ್ಬೇಕ್ರಿ ಗಟ್ಟಿಗೆ. ನಂತರ ಕೋಳಿ ತೊಗೊಂಡು ಬಂದು ಅದ್ರ ಮೇಲೆ ನಿಧಾನವಾಗಿ ಇಡಬೇಕ್ರಿ. ಇಟ್ಟಾದಮೇಲೆ ಒಂದು ಪುಟ್ಟಿ ಅದ್ರ ಮೇಲೆ ಮುಚ್ಚಬೇಕ್ರಿ. ಪುಟ್ಟಿ ಅಂದ್ರೆ ತೂತಿರಬೇಕ್ರಿ, ಗಾಳಿ ಆಡಬೇಕಲ್ರಿ, ಅದಕ್ಕೆ ಸ್ವಲ್ಪ ಉಸಿರಾಡೋಕೆ ಗಾಳಿ ಇಡಬೇಕಲ್ರಿ, ಅದ್ರ ಸಂಬಂಧ ಇಂಥ ತೂತಿರುವಂಥ ಪುಟ್ಟಿಯನ್ನು ಮುಚ್ಚಬೇಕು. ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿ ಸ್ವಲ್ಪ ಬ್ಲ್ಯಾಕ್ ಆಗೋ ಕತ್ಲದಾಗಂಗೆ ಇಡಬೇಕ್ರಿ. ಒನ್ ಡೇ ಬಿಟ್ಟು ಅದನ್ನು ಕೋಳಿನ ಹೊರಗೆ ಬಿಡಬೇಕ್ರಿ. ಹೊರಗೆ ಬಿಟ್ಟಾದ್ಮೇಲೆ ಕಾಲಿಗೆ ಹಗ್ಗ ಕಟ್ಟಿ ಹೊರಗೆ ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ಅದಕ್ಕೆ ಜೋಳದ ಹಿಟ್ಟು ಮತ್ತು ಕಾಳು ಹಾಕ್ಬೇಕು. ಕಾಳು ಹಾಕಿದ ಮೇಲೆ 10 ನಿಮಿಷ ಬಿಟ್ಟು ಮತ್ತು ಒಳಗೆ ತೊಗೊಂಬಂದು ಅದನ್ನು ನಾವು ಹೆಂಗೆ ಕುಂದಿರ್ಸಿದ್ದಿಲ್ಲ ಹಂಗೆ ಕುಂದಿಸಿ ಮತ್ತು ಪುಟ್ಟಿ ಮುಚ್ಚಿ ಹಿಂಗೆ ಫೋಲ್ಡ್ ಮಾಡಿ ಇಡಬೇಕ್ರಿ. ಹಿಂಗೆ ಮಾಡಿದ್ಮೇಲೆ 21 ದಿನಕ್ಕೆ ಮರಿ ಹೊರಗೆ ಬರ್ತಾವ್ರಿ.